ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರು. ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಇಡೀ ರಾಜ್ಯದ ತುಂಬ ಬಸವಣ್ಣವ್ರ ವಿಚಾರಗಳನ್ನು ಜೊತೆಗೆ ಜಾತ್ಯತೀತ ವಿಚಾರಧಾರೆಯ ಜನರ ಪರಿಚಯವನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಅನುಭವ ಮಂಟಪ ರಥಯಾತ್ರೆ ಮಾಡಿಕೊಂಡಿದ್ದು ನಿಜವಾಗಿಯೂ ಶ್ಲಾಘನೀಯ ಮತ್ತು ಸ್ವಾಗತಾರ್ಹ. ಯಾಕಂದರೆ ಬಸವಣ್ಣವರ ಅನುಭವ ಮಂಟಪ ಇವತ್ತು ಪಾರ್ಲಿಮೆಂಟ್ದಲ್ಲಿ ಎಲ್ಲರಿಗೂ ಸರ್ವ ಜಾತಿ ಧರ್ಮ ಎಲ್ಲರಿಗೂ ಆಹ್ವಾನ. ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದಲ್ಲಿ ಆದಂತಹ ಅನುಭವ ಮಂಟಪ ಚರ್ಚೆ ನೆನಪನ್ನು ಕೊಡುವಂತಹ ಈ ಒಂದು ರಥಯಾತ್ರೆ ವಿಶೇಷವಾಗಿ ಬಸವ ಜಯಂತಿ ಅಂಗವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬಾಗಲಕೋಟೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಮತ್ತು ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರದ ಆಶ್ರಯದಲ್ಲಿ ರಾಜ್ಯಾದ್ಯಂತ ಸಂಚಾರ ಆರಂಭಿಸಿರುವ ಅನುಭವ ಮಂಟಪ ಶರಣರ ವೈಭವ ರಥಯಾತ್ರೆಯು ಭಾನುವಾರದ ಸಂಡೇ ನಿನ್ನೆ ಬೆಳಗಾವಿಗೆ ಆಗಮಿಸಿದಾಗ ಅಲ್ಲಿಯ ಎಲ್ಲ ಜನ, ಕೇವಲ ವೀರಶೈವ ಲಿಂಗಾಯತ ಅಂತಲ್ಲ, ಎಲ್ಲರೂ ಕೂಡಿ ಸ್ವಾಗತ ಮಾಡಿದ್ದು ಬಹಳಷ್ಟು ಏನಪ್ಪ ಅಂದ್ರೆ ಜನ ಮೆಚ್ಚುಗೆ ಬಿಡುವಂಥ ಕೆಲಸ ಆಗಿದೆ ಅನ್ನೋಂಥದ್ದು ಅಷ್ಟು ಸತ್ಯದ. ಈ ಒಂದು ಕೆಲಸ ಅದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಾಧ್ಯ ಆಗಿದೆ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ಇದರಲ್ಲಿ ಬಸವಣ್ಣನವರನ್ನು ವಿಶ್ವಗುರು ಅಷ್ಟೇ ಅಲ್ಲ, ಸಾಂಸ್ಕೃತಿಕ ಹರಿಕಾರ ಅಷ್ಟೇ ಅಲ್ಲ, ಇದನ್ನು ಮೀರಿದಂಥ ವ್ಯಕ್ತಿತ್ವ ಅವರದು ಅಂತ ಒಬ್ಬ ನಾಯಕರು ಕೂಡ ಬಸವೇಶ್ವರರು, ಬಸವಣ್ಣನವರು ಒಂದು ಉಚ್ಚ ಕುಲದಲ್ಲಿ ಹುಟ್ಟಿದ್ರು, ಉಚ್ಚ ಜಾತಿಯಲ್ಲಿ ಹುಟ್ಟಿದ್ರು ಸಹ ಅಂದಿನ ಜಾತಿ ವ್ಯವಸ್ಥೆ, ಅಂದಿನ ಧರ್ಮದಲ್ಲಿಯ ಅನ್ಯಾಯಗಳನ್ನು, ನ್ಯಾಯಗಳನ್ನು, ಜೊತೆಗೆ ತಮಗನಿಸಿದ ಅನಿಸಿಕೆಗಳನ್ನು ವಚನಗಳ ಮೂಲಕ ಹೇಳ್ತಾ ಇಡೀ ಒಂದು ಸಮಾಜವನ್ನು ಬದಲಾವಣೆ ಮಾಡೋದಕ್ಕೆ ಕೊನೆಗೆ ಆವತ್ತಿನ ಜಾತಿ ದಳ್ಳೂರಿಯಲ್ಲಿ ಬೆಂದು ಹೋದಿದ್ದು ನಾವು ನೆನಪಿಸ್ಕೊಂಡಾಗ ಇವತ್ತಿಗೂ ಸಹ ನಾವು ಬೇಯ್ತಾ ಇದ್ವಿ, ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಅಸಮಾನತೆ ಇನ್ನೂ ಉಳಿದದಂತೆಲ್ಲ. ಇವತ್ತು ನಾವು ರಿಸರ್ವೇಷನ್ ಕೊಟ್ಟಿವಿ ಅಂಬೇಡ್ಕರ್ ಅವ್ರ ನೆನಪಿನಿಂದ, ಗಾಂಧೀಜಿ ಅವ್ರ ನೆನಪಿನಿಂದ, ಅವ್ರ ಒತ್ತಡದಿಂದ, ಅವ್ರ ಹೋರಾಟದಿಂದ ಬಸವಣ್ಣವ್ರಿಗೆ ಅವತ್ತು ಯಾವ ರೀತಿ ಆಗಿರ್ಬೋದು ಅಂತ ನೆನಪಿಸ್ಕೊಂಡ್ರೆ ಇವತ್ತಿಗೂ ಮೈ ಜುಮ್ ಅಂತದ್ದು. ಏನಪ್ಪ ಎಂಥ ಸಾಹಸಿ ಮನುಷ್ಯ ಇವರು ಅಂತ. ಇವತ್ತು ನಾವು ಅವ್ರನ್ನ ದೇವ್ರನ್ನ ಮಾಡ್ತೀವಿ, ಮತ್ತೇನೋ ಮಾಡ್ತೀವಿ. ಇವತ್ತು ಅದೆಲ್ಲಕ್ಕಿಂತ ಮೀರಿದ್ದು ಸಿದ್ದರಾಮಯ್ಯವರು ಭಾಳ ಚೆನ್ನಾಗಿ ಇದನ್ನು ಅನುಭವ ಮಂಟಪವನ್ನು ಪ್ರದರ್ಶನ ಮಾಡೋ ಜೊತೆಗೆ ಪ್ರತಿ ಜಿಲ್ಲೆಗೂ ಈ ಬಸವ ಜಯಂತಿ ಅಂಗವಾಗಿ ಬಸವಣ್ಣವ್ರು ಏನು ಅವರಲ್ಲಿದ್ದಂಥ ವಿಚಾರಗಳು ಏನು ತಿಳಿಸೋ ಪ್ರಯತ್ನ ಮಾಡಿದ ಮಾತ್ರ ಬಹಳ ಸಂತೋಷ ಪಡುವಂಥ ವಿಷಯ. ಈ ದಿಶೆಯಲ್ಲೇ ನಮ್ಮ ಬೆಳಗಾವಿಯ ಎಲ್ಲ ಹೆಚ್ಚು ಕಡಿಮೆ ಜನ ಭೇಟಿಯಾಗೋ ಜೊತೆಗೆ ಎಲ್ಲ ಜಾತಿಗಳು ಬಂದಿದ್ದಾರೆ. ಅದರಲ್ಲೂ ಲಿಂಗಾಯತ ಮತ್ತು ವೀರಶೈವ ಜನರಂತೂ ಇದು ಕೂಡಿದ್ದಾರೆ. ವಿಶೇಷವಾಗಿ ವೀರಶೈವರಿಗೆ ಬಸವಣ್ಣವ್ರ ಬಗ್ಗೆ ಅಷ್ಟಕ್ಕಷ್ಟೇ, ಆದರೂ ಅವ್ರಿಗೂ ಇವತ್ತು ಒಕ್ಕಟ್ಟು ಬೇಕಾಗ್ಯದ. ಯಾಕಪ್ಪ